ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮೇ 12ರಿಂದ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತುಲಾ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಮೇ 2026 ಮಾಸವು ಭಾಗ್ಯೋದಯವನ್ನು, ಅದೇ ಸಮಯದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳನ್ನು ಏಕಕಾಲದಲ್ಲಿ ನೀಡಲಿದೆ. ಯೋಗ ಕರಕನಾದ ಶನಿ 6ನೇ ಮನೆಯಲ್ಲಿ, ರೋಗ ಶತ್ರುಗಳ ಸ್ಥಾನ ಅಂತಲೇ ಹೇಳ್ಬೋದು, 6ನೇ ಮನೆಯಲ್ಲಿ ಸ್ಥಿರವಾಗಿದ್ದುಕೊಂಡು ನಿಮ್ಮ ಶತ್ರುಗಳ ಸಂಚುಗಳನ್ನು ವಿಫಲಗೊಳಿಸುತ್ತಿದ್ದಾನೆ. ಆದರೆ ಈ ತಿಂಗಳ ಗ್ರಹ ಬದಲಾವಣೆಗಳು ನಿಮ್ಮ ವ್ಯಾಪಾರ ಮತ್ತು ಭಾಗ್ಯದ ಸ್ಥಾನಗಳನ್ನು ಬಲಪಡಿಸುತ್ತಿವೆ. ಮೇ 11ರಂದು ದ್ವಿತೀಯ ಸಪ್ತಮಾಧಿಪತಿಯಾದ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು ಮತ್ತು ಮೇ 14ರಂದು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನವಾದಂತಹ 9ನೇ ಮನೆ ಮಿಥುನಕ್ಕೆ ಪ್ರವೇಶಿಸುವುದು ನಿಮಗೆ ಸಮಾಜದಲ್ಲಿ ದೊಡ್ಡ ಕೀರ್ತಿಯನ್ನು, ಹಣವನ್ನು ತಂದುಕೊಡುತ್ತದೆ. ಮೇ 15ರ ನಂತರ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ತುಲಾರಾಶಿಯವರ ಭವಿಷ್ಯ ಹೀಗಿರಲಿದೆ. ಇನ್ನು ಗ್ರಹಗಳ ಸಂಚಾರದಿಂದ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದ ಬೆಳೆಯನ್ನೇ ನೀಡುತ್ತದೆ. ಮೇ 11ರಂದು ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಮೇಷದಲ್ಲಿ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ವ್ಯಾಪಾರ ವೃದ್ಧಿಗೆ ಅತ್ಯಂತ ಅನುಕೂಲಕರ. ನಿಮ್ಮ ನಿರ್ಧಾರಗಳಲ್ಲಿ ವೇಗ, ಧೈರ್ಯ ತೋರುತ್ತೀರಿ. ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ನಿಲ್ಲಲಾರರು. ಮೇ 14ರವರೆಗೆ ವ್ಯಾಪಾರದ ಸ್ಥಾನದಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದ ದೊಡ್ಡ ಸಂಸ್ಥೆಗಳೊಂದಿಗೆ ಅಥವಾ ಸರ್ಕಾರದೊಂದಿಗೆ ಮಾಡುವಂಥ ವ್ಯವಹಾರಗಳು ಅತ್ಯಧಿಕ ಲಾಭಗಳನ್ನು ನೀಡುತ್ತವೆ. ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಲಾಭಗಳು ಬಂದರೂ ಸ್ವಕ್ಷೇತ್ರ ಕುಜನ ಪ್ರಭಾವದಿಂದಾಗಿ ಪಾಲುದಾರರ ಮೇಲೆ ಅಧಿಕಾರ ಚಲಾಯಿಸಬೇಕೆಂಬ ನಿಮ್ಮ ಆಲೋಚನೆ ಭಿನ್ನಾಭಿಪ್ರಾಯಗಳಿಗೆ ದಾರಿಯಾಗುತ್ತದೆ. ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೀಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅಂದರೆ, 6ನೇ ಮನೆಯಲ್ಲಿ ಯೋಗಕಾರಕ ಶನಿ ಇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ಹಿಂದೆಂದು ತೋರಿಸುವಂತಹ ಸಮಯವನ್ನು ನೋಡಲಿದ್ದೀರಿ. ಮುಂದಿನ ದಿನಗಳಲ್ಲಿ ತಿಂಗಳ ಪ್ರಥಮಾರ್ಧದಲ್ಲಿ ಲಾಭಾಧಿಪತಿಯಾದ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಮತ್ತು ಅದು ನೇರವಾಗಿ ಲಗ್ನವನ್ನು ನೋಡುವುದರಿಂದ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಉತ್ತಮ ಮನ್ನಣೆ ದೊರೆಯುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ. ಆದರೆ ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳು ಸಂಭವಿಸುತ್ತವೆ. ಊಹಿಸದ ವರ್ಗಾವಣೆಗಳು ಅಥವಾ ವಿಭಾಗಗಳ ಬದಲಾವಣೆಗಳು ಆಗಬಹುದು. ಮೇಲಾಧಿಕಾರಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯದಿರುವುದು ಬಹಳ ಮುಖ್ಯ. ಐಟಿ ಮತ್ತು ರಿಸರ್ಚ್ ವಿಭಾಗಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ 8ನೇ ಮನೆಯಲ್ಲಿ ಬುಧ ನಿತ್ಯ ಯೋಗ ಹೊಸ ಪ್ರಾಜೆಕ್ಟ್ಗಳನ್ನು ತಂದುಕೊಡುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಲ್ಲಿ ವ್ಯಾಪಾರ, ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ತುಲಾರಾಶಿಯವರಿಗೆ ಅನ್ನೋದು ಹೇಳೋದಾದರೆ, ಆರ್ಥಿಕವಾಗಿ ಈ ತಿಂಗಳು ತೃಪ್ತಿದಾಯಕವಾಗಿರುತ್ತದೆ. ಧನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ದೈನಂದಿನ ಆದಾಯ ಅದ್ಭುತವಾಗಿರುತ್ತದೆ. ವ್ಯಾಪಾರದ ಮೂಲಕ ಹಣದ ಹರಿವು ಹೆಚ್ಚಾಗುತ್ತದೆ. ಇನ್ನು ಮೇ 15ರಿಂದ 11ನೇ ಮನೆ ಅಧಿಪತಿಯಾಗಿರುವಂತಹ ಲಾಭಾಧಿಪತಿ ಸೂರ್ಯ ಮತ್ತು 9ನೇ ಅಧಿಪತಿಯಾಗಿರುವಂತಹ ಭಾಗ್ಯಾಧಿಪತಿಯಾದ ಬುಧ ಅಷ್ಟಮ ಸ್ಥಾನದಲ್ಲಿ ಅಂದರೆ 8ನೇ ಮನೆಯಲ್ಲಿ ಸೇರುವುದು ಒಂದು ರೀತಿಯ ಆಕಸ್ಮಿಕ ಧನಯೋಗವನ್ನು ನೀಡುತ್ತದೆ. ಹಳೆಯ ಬಾಕಿಗಳು ಊಹಿಸದ ರೀತಿಯಲ್ಲಿ ವಸೂಲಿಯಾಗುತ್ತವೆ.
ಇನ್ಸೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಣ ದೊರೆಯುತ್ತವೆ. ಮೇ 14ರ ನಂತರ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಉಳಿತಾಯ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ತುಲಾರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ತಿಂಗಳ ಪ್ರಥಮಾರ್ಧದಲ್ಲಿ 7ನೇ ಮನೆಯಲ್ಲಿ ಉಚ್ಚ ಸೂರ್ಯ ದೃಷ್ಟಿ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಉಷ್ಣ ಹೆಚ್ಚಾಗಿರುತ್ತದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಮನೆಗೆ ಹೋಗುವುದರಿಂದ ಆರೋಗ್ಯದ ವಿಚಾರದಲ್ಲಿ ಕೆಲವು ಜಾಗೃತಿಗಳನ್ನು ವಹಿಸಬೇಕು. ಅಷ್ಟಮದಲ್ಲಿ ಸೂರ್ಯನಿಂದ ಕಣ್ಣುರಿ, ಆಯಾಸ, ಹೊಟ್ಟೆಗೆ ಸಂಬಂಧಿಸಿದ ಉಷ್ಣ ಸಮಸ್ಯೆಗಳು ಉದ್ಭವಿಸಬಹುದು. ಆದರೆ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ಅತ್ಯಂತ ಶುಭದಾಯಕವಾದಂತಹ 9ನೇ ಮನೆಗೆ ಹೋಗುವುದು ನಿಮಗೆ ಬಲವಾದಂತಹ ಶ್ರೀರಾಮ ರಕ್ಷೆ. ಈ ಗ್ರಹಸ್ಥಿತಿ ಅನಾರೋಗ್ಯಗಳನ್ನು ಬೇಗ ಗುಣಪಡಿಸುತ್ತದೆ ಮತ್ತು ನಿಮ್ಮ ಆಯುಸ್ಸನ್ನು ಕಾಪಾಡುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ. ವೈವಾಹಿಕ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮೇ 11ರಂದು ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಕುಜನು ಸ್ವಕ್ಷೇತ್ರವನ್ನು ಹೊಂದುವುದರಿಂದ ಜೀವನ ಸಂಗಾತಿಯ ವರ್ತನೆಯಲ್ಲಿ ಪ್ರಾಬಲ್ಯದ ಪ್ರವೃತ್ತಿ, ಸ್ವಲ್ಪ ಕೋಪ ಕಂಡು ಬರುತ್ತದೆ. ನಿಮ್ಮ ಕೋಪವನ್ನು ಅಂಕೆಯಲ್ಲಿಟ್ಕೊಂಡು ತಾಳ್ಮೆ ವಹಿಸಿದರೆ ಬಾಂಧವ್ಯ ಬಲವಾಗಿರುತ್ತದೆ. ಮೇ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಗೆ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ಮರಳಿ ಬರುತ್ತದೆ. ತಂದೆಯೊಂದಿಗಿನ ಬಾಂಧವ್ಯ ಸುಧಾರಿಸುತ್ತದೆ, ಅವರ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸೇರಿ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಯೋಜನೆಯನ್ನು ರೂಪಿಸುತ್ತೀರಿ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಪಂಚಮಾಧಿಪತಿಯಾದಂತಹ ವಿದ್ಯೆಯ ಸ್ಥಾನದಲ್ಲಿ ಸ್ನೇಹಿತರೆ ಶನಿ 6ನೇ ಮನೆಯಲ್ಲಿ ಇರುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರಿಗೆ ಅದ್ಭುತವಾದ ಯಶಸ್ಸನ್ನು ನೀಡುತ್ತದೆ. ಕಷ್ಟಪಟ್ಟು ಓದಿದವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂಥ ಅವಕಾಶಗಳು ಹೇರಳವಾಗಿವೆ. ಮೇ 14ರ ನಂತರ 9ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ವಿದ್ಯಾಸ್ಥಾನದಲ್ಲಿ ಲಗ್ನಾಧಿಪತಿ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಡ್ಮಿಷನ್ ಬಯಸುವವರಿಗೆ ಸುಲಭವಾಗಿ ಅವಕಾಶಗಳು ಲಭಿಸುತ್ತದೆ. ಫೈನ್ ಆರ್ಟ್ಸ್ ಡಿಸೈನಿಂಗ್ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಸಮಸ್ಯೆಗಳು ಎದುರಾದರೆ, ಇನ್ನು ಹಳೆಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಅಂತಂದರೆ ಈ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸಪ್ತಮ ಸ್ಥಾನದಲ್ಲಿ ಕುಜನಿಂದ ಬರುವಂತಹ ವೈವಾಹಿಕ ವಿವಾದಗಳನ್ನು ನಿವಾರಿಸಿಕೊಂಡು 8ನೇ ಮನೆಯಲ್ಲಿರುವ ಗ್ರಹಗಳಿಂದ ಬರುವ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಶ್ರೀ ಮಹಾಲಕ್ಷ್ಮಿಯ ಆರಾಧನೆ. ಲಗ್ನಾಧಿಪತಿ ಶುಕ್ರನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕಮವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನು ಮತ್ತು ಆರ್ಥಿಕ ಬಲವನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ಎರಡನೇದಾಗಿ ಸೂರ್ಯ ನಮಸ್ಕಾರ. ಮೇ 15ರಿಂದ ಅಷ್ಟಮ ಸ್ಥಾನದಲ್ಲಿ ಸೂರ್ಯನು ಅನಾರೋಗ್ಯಗಳನ್ನು ನೀಡದಂತೆ ಇರಲು ಬೆಳಿಗ್ಗೆ ಆದಿತ್ಯ ಹೃದಯವನ್ನು ಓದುತ್ತಾ ಸೂರ್ಯ ಭಗವಾನಿಗೆ ಅಗ್ರ್ಯವನ್ನು ಸಮರ್ಪಿಸಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ. ಸಪ್ತಮ ಕುಜನ ಕೋಪವನ್ನು ಮತ್ತು ಈಗೋವನ್ನು ಕಡಿಮೆ ಮಾಡಿ ವೈವಾಹಿಕ ಬಾಂಧವ್ಯವನ್ನು ಬಲಪಡಿಸಲು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿ ಕೆಂಪು ಹೂಗಳಿಂದ ಪೂಜೆಯನ್ನು ಸಲ್ಲಿಸಿ. ಆದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.